ಹಲೋ ಹಾಯ್ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸಕ್ಕರೆಬೈಲ್ ಎಲಿಫೆಂಟ್ ಕ್ಯಾಂಪ್ ಬಂದು 8:30 11 ಗಂಟೆವರೆಗೂ ಇರುತ್ತಂತೆ. ಬಟ್ 1 ಗಂಟೆವರೆಗೂ ಇರುತ್ತೆ. ನಾವು ಅಲ್ಲಿ ರೀಚ್ ಆದ್ಮೇಲೆ 1 ಅವರ್ 2 ಅವರೇನೋ ವೆಯ್ಟ್ ಮಾಡಿದ್ವಿ. ಆನೆಗಳು ಬರೋದ್ ಲೇಟ್ ಆಯ್ತು. 8:30 9 ಗಂಟೆಗೆ ಆನೆಗಳು ಬರಕ್ ಶುರುವಾದ್ವು. ಒಂದೊಂದು ಆನೆಗಳು ಬರ್ತಾ ಇದ್ವು. ಪೂರ್ತಿ ಆನೆಗಳು ಎಲ್ಲಾ ಆನೆಗಳು ವಿಡಿಯೋ ಮಾಡಕ್ಕಾಗ್ಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಟೈಮ್ ಇರ್ಲಿಲ್ಲ. ಬೇರೆ ಪ್ಲೇಸ್ಗೆಲ್ಲ ಹೋಗ್ಬೇಕಿತ್ತಲ್ಲ. ಸೊ ಅದಕ್ಕೆ ಕೆಲವೊಂದು ಆನೆಗಳು ವಿಡಿಯೋಗಳು ಮಾತ್ರ ಮಾಡಿದೀನಿ. ಆನೆಗಳನ್ನ ನೋಡಿ, ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಅಣ್ಣ, ಆನೆ ಹೆಸರೇನಣ್ಣ? ಹಾಂ, ಅರ್ಜುನಣ್ಣ. ಕೆಲವೊಂದು ಆನೆಗಳ ಬಗ್ಗೆ ನನಗೆ ಗೂಗಲಲ್ಲಿ ಸಿಗಲಿಲ್ಲ, ಮತ್ತು ಸಕ್ಕರೆಬೈಲ್ ಎಲಿಫೆಂಟ್ ಕ್ಯಾಂಪಲ್ಲಿ ವೆಬ್ಸೈಟಲ್ಲೂ ನೋಡಿದೆ, ಅದರಲ್ಲೂ ಇರಲಿಲ್ಲ. ಆ ಸಕ್ಕರೆಬೈಲ್ ಎಲಿಫೆಂಟ್ ಕ್ಯಾಂಪಲ್ಲಿ ನನಗೆ ಆ ವೆಬ್ಸೈಟಲ್ಲಿ ಸಿಕ್ಕಿದ್ದು 2-3 ಆನೆಗಳ ಡೀಟೇಲ್ಸ್ ಬಗ್ಗೆ ಅಷ್ಟೇ ಸಿಕ್ಕಿದ್ದು. ಸೊ ಅದಕ್ಕೆ 2-3 ಆನೆಗಳ ಡೀಟೇಲ್ಸ್ ಮಾತ್ರ ಹಾಕಿರ್ತೀನಿ. ಆ ಮಿಕ್ಕಿದ ಆನೆಗಳ ಬಗ್ಗೆ ನನಗೆ ಸಿಗಲಿಲ್ಲ, ಸೊ ಅದಕ್ಕೆ ಅದು ಹಾಗೆ ಹಾಕಿರ್ತೀನಿ. ಅಣ್ಣ ಹೆಸರೇನಣ್ಣ? ವನರಾಜ. ಅಯ್ಯೋ, ಒಂದೊಂದು ನನ್ನ ಬಾಡಿ ಇಷ್ಟ ದಪ್ಪ ಆಗಲ್ಲಪ್ಪ. ಅಣ್ಣ ಹೆಸರೇನಿದ್ರದ್ದು? ಐರಾವತ. ಐರಾವತ ಬಸ್ಸು ಅದು ದೊಡ್ಡದು ಅನ್ಸುತ್ತೆ. ಅಣ್ಣ ಹೆಸರೇನಣ್ಣ ಇದ್ರದ್ದು? ಹಾಂ, ಆಲೈ. ಇದು ಕಾಲ್ ನೋಡಿದ್ರು ಮತ್ತೇನು ನೋಡಕ್ಕೆ ಹೋಗ್ಬೋದು. ಸಕ್ಕರೆಬೈಲ್ ಎಲಿಫೆಂಟ್ ಕ್ಯಾಂಪ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ತುಂಬಾ ಚೆನ್ನಾಗಿದೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಗಂಟನು ಆರಾಮಾಗಿ ಇಲ್ಲಿ ಹೋಗಿ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿನೂ ಬರ್ಬೋದು. ತುಂಬಾ ಎಂಜಾಯ್ಮೆಂಟ್ ಇರುತ್ತೆ. ಹೋಗಿ ಯಾರು ಹೋಗ್ಬೇಕಂತ ಇದ್ದೀರಾ ಎಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಫ್ರೆಂಡ್ಲಿ ಆಗಿರ್ತವೆ ಆನೆಗಳು. ಹಾಗೆ ಎಲ್ಲ ಆನೆಗಳು ಹಾಗೆ ಇರೋದಿಲ್ಲ ಅಲ್ಲ. ಫೋಟೋ ಆಗಲಿ ವಿಡಿಯೋ ಆಗಲಿ ಹುಷಾರಾಗಿ ನೋಡಿಕೊಂಡು ತಗೊಂಡು ಬನ್ನಿ. ಈ ವೆದರಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸ್ಕೊಂಡು ಬರೋದ್ರಲ್ಲಿ ಮಜಾನೇ ಬೇರೆ ಗುರು. ಯಾಕಂತಂದ್ರೆ ಈ ವೆದರ್ ನೋಡಿ ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ ಅಂತ. ಮಸ್ತಾಗಿದೆ. ಎಲ್ಲ ಎಂಜಾಯ್ ಮಾಡಿದ್ವಿ. ನಾನು ಅಂತೂ ಆನೆಗೆ ಸ್ನಾನ ಮಾಡಿಸ್ದೆ. ನನಗೂ ಇಷ್ಟ ಆಯ್ತು ಆನೆಗೆ ಸ್ನಾನ ಮಾಡಿಸ್ಬೇಕಿತ್ತು ಅಂತ. ನಾನು ಆನೆಗೆ ಸ್ನಾನ ಮಾಡಿಸ್ದೆ. ಈ ಆನೆ ಹೆಸರು ಬಂದು ರಾಘವೇಂದ್ರ ಅಂತ. ಯಾಕಂತಂದ್ರೆ ಈ ಆನೆ ಬಂದು ರಾಘವೇಂದ್ರ ಸ್ವಾಮಿ ಮಠದಿಂದ ಬಂದಿರುವಂತ ಆನೆ ಇದು. ಹಾಗಾಗಿ ಇದು ರಾಘವೇಂದ್ರ ಅಂತ ಹೆಸರಿಟ್ಟಿದ್ದಾರೆ. ಈ ಆನೆ ಬಂದು 10 ಅಡಿ ಇದೆ ಅಂತೆ. ನನಗೆ ಕನ್ಫರ್ಮ್ ಆಗಿ ಅನಿಸ್ಲಿಲ್ಲ 10 ಅಡಿ ಇದೆ ಅಂತ. ಬಟ್ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ 10 ಅಡಿ ಎಲಿಫೆಂಟ್ ಕರ್ನಾಟಕದಲ್ಲಿ ಯಾವ್ದು ಇಲ್ಲ. ಅರ್ಜುನನೇ ಹೈಯೆಸ್ಟ್ 9 ಅಡಿ ಇರೋದು. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೂ ತಿಳಿಸಿ. ನನಗೂ ಗೊತ್ತಿಲ್ವಲ್ಲ. ಸೊ ನೀವು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನನಗೂ ಗೊತ್ತಾಗುತ್ತೆ ಎಷ್ಟು ಅಡಿ ಇದೆ, ಯಾವ ಆನೆ ಎಷ್ಟು ಅಡಿ ಇದೆ ಅಂತ. ತೂಕ ಇದ್ದ ಅವನು ಏನ್ ಅಮ್ಮಮ್ಮ ಅಂದ್ರೆ ಒಂದು 8-9 ಅಡಿ ಇದ್ದ ಅಷ್ಟೇ ಅವನು. ಕೆಲವು ಜನ ಸುಳ್ಳು ಹೇಳ್ತಾರೆ. ಕೆಲವು ಜನ ಯೂಟ್ಯೂಬಲ್ಲೂ ಸುಳ್ಳು ಹೇಳ್ತಾರೆ, ಎಲ್ಲ ಕಡೆನೂ ಸುಳ್ಳು ಹೇಳ್ತಾರೆ. ನಿಜ ಏನು?